ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸುಸ್ವಾಗತವನ್ನು ಬಯಸ್ತಾ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮೈಸೂರು ನೋಡಿ, ಮೈಸೂರು ಡಿಸ್ಟಿಕ್ ಕೋರ್ಟಲ್ಲಿ ಖಾಲಿ ಇರತಕ್ಕಂಥ ಆದೇಶ ಜಾರಿಕಾರ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೆಯುತ್ತಿದೆ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೇನೆ. ಎಲ್ಲ ಒಂದು ಅಪ್ಡೇಟ್ಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಈ ಒಂದು ಹುದ್ದೆ ಬಗ್ಗೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಹಾಗೆ ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ಆಗ್ತಕ್ಕಂಥ ಎಲ್ಲ ಜಾಬ್ ಇನ್ಫಾರ್ಮೇಷನ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ. ಮೊನ್ನೆ ಇದೇ ಮೈಸೂರಿನಲ್ಲಿ ಕರೆದಿರ್ತಕ್ಕಂಥ ಪಿಯೋನ್ ಹುದ್ದೆಗಳ ಬಗ್ಗೆಯೂ ಕೂಡ ಒಂದು ವೀಡಿಯೋನ ಮಾಡಿದ್ದೇನೆ. ದಯವಿಟ್ಟು ಯಾರು ವೀಡಿಯೋ ನೋಡಿಲ್ಲ ಅಂದರೆ ವೀಡಿಯೋವನ್ನು ನೋಡಿ ನಮ್ಮ ಚಾನಲಲ್ಲಿ ಹೋಗಿ ವೀಡಿಯೋವನ್ನು ಕೂಡ ನೋಡ್ಬೋದು, ಸರಿನಾ. ವಿಡಿಯೋವನ್ನು ಮುಂದುವರಿಸ್ತಾ ನೋಡಿ. ವಿಷಯ ನೋಡೋದಾದರೆ, ಮೈಸೂರು ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ 11 ಆದೇಶ ಜಾರಿಕಾರರ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಇಲ್ಲಿ ಭರ್ತಿ ಮಾಡುವ ಬಗ್ಗೆ ಇಲ್ಲಿ ನೇಮಕಾತಿ ಪ್ರಕಟಣೆಗೊಳಿಸಿದ್ದಾರೆ ಸ್ನೇಹಿತರೆ. ದಿನಾಂಕ 24/4/2026 ಒಂದು ನೇಮಕಾತಿ ಕೂಡ ಇಲ್ಲಿ ನಡೆದಿರುತ್ತೆ. ಮೈಸೂರು ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿರುವ 11 ಆದೇಶ ಜಾರಿಕಾರರ ಹುದ್ದೆಗಳಿಗೆ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅರ್ಜಿಗಳನ್ನು ಮೈಸೂರು ಜಿಲ್ಲಾ ಮತ್ತು ಡಿಸ್ಟಿಕ್ ಕೋರ್ಟ್ ಆಗಿರ್ತಕ್ಕಂಥ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಅಥವಾ ಇಲ್ಲಿ ನೀಡಿರ್ತಕ್ಕಂಥ ಒಂದು ಲಿಂಕ್ ಮುಖಾಂತರ ನೀವು 31/5/2026 ರಾತ್ರಿ 11:59 ಒಳಗಾಗಿ ನೀವು ಇಲ್ಲಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಲಿಕ್ಕೆ ಇಲ್ಲಿ ಸಮಯ ಮತ್ತು ಡೇಟನ್ನು ನಿಗದಿಪಡಿಸಿದ್ದಾರೆ ನೋಡಿ. 31/5/2026 ಇಲ್ಲಿ ನಿಮಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೂ ಇಲ್ಲಿ ಲಾಸ್ಟ್ ಡೇಟ್ ಇಲ್ಲಿ ಆಗಿರುತ್ತೆ ಸ್ನೇಹಿತರೆ. ಶುಲ್ಕವನ್ನು ಪಾವತಿಸಲಿಕ್ಕೆ ಅಂದರೆ ಫೀಸ್ ಪೇಮೆಂಟ್ನ ಮಾಡಲಿಕ್ಕೆ ಕೂಡ 2/6/2026 ಒಂದು ಡೇಟ್ನ ಕೂಡ ಇಲ್ಲಿ ನಿಗದಿಯನ್ನು ಪಡಿಸಿದ್ದಾರೆ ಸ್ನೇಹಿತರೆ. ಹುದ್ದೆ ಹೆಸರು ನೋಡಿದರೆ 11 ಹುದ್ದೆಗಳಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಹುದ್ದೆ ಹೆಸರು ಆದೇಶ ಜಾರಿಕಾರ. ಇಲ್ಲಿ ಹುದ್ದೆಗೆ ಇಲ್ಲಿ ನೇಮಕಾತಿ ನಡೆಯುತ್ತಿದೆ ಸ್ನೇಹಿತರೆ. ವೇತನ ಶ್ರೇಣಿ ಅಂದರೆ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ 31,775 ಮುಖಾಂತರ ಇನ್ಕ್ರೀಸ್ ಆಗ್ತಾ ನಿಮಗೆ 61,300 ರೂಪಾಯಿಗಳವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇಲ್ಲಿ ತಲುಪುತ್ತೆ ಸ್ನೇಹಿತರೆ. ಹುದ್ದೆಗಳ ವರ್ಗೀಕರಣವನ್ನು ಕೂಡ ಇಲ್ಲಿ ನೋಡ್ಬೋದಾಗಿದೆ. ಮೀಸಲಾತಿ ನೋಡಿ, ಸಾಮಾನ್ಯ ವರ್ಗದಲ್ಲಿ ಇತರೆಯಲ್ಲಿ 1, ಮಹಿಳಾ ಅಭ್ಯರ್ಥಿಗಳಲ್ಲಿ 2, ಗ್ರಾಮೀಣ ಅಭ್ಯರ್ಥಿಗಳಲ್ಲಿ 2 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಒಟ್ಟು 6 ಹುದ್ದೆಗಳು ಖಾಲಿ ಇವೆ. ಪರಿಶಿಷ್ಟ ಜಾತಿಯಲ್ಲಿ ಇತರೆಯಲ್ಲಿ 1 ಇದೆ. ಪ್ರವರ್ಗ 1ರಲ್ಲಿ ಗ್ರಾಮೀಣ ಅಭ್ಯರ್ಥಿಗೆ 1 ಇದೆ. ಪ್ರವರ್ಗ 2ಎನಲ್ಲಿ ಇತರೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 1 ಇದೆ. ಪ್ರವರ್ಗ 2A ಮತ್ತು 2Bನಲ್ಲಿ ಮಹಿಳಾ ಅಭ್ಯರ್ಥಿಗೆ 1 ಹುದ್ದೆ ಖಾಲಿವೆ. ಒಟ್ಟು 11 ಹುದ್ದೆಗಳು ಖಾಲಿವೆ ಸ್ನೇಹಿತರೆ. ವಿದ್ಯಾರ್ಹತೆ ನೋಡಿ, ಈ ಒಂದು ಹುದ್ದೆಯ ವಿದ್ಯಾರ್ಹತೆ ನೋಡಿದರೆ ಕೇವಲ 10ನೇ ತರಗತಿ ಮತ್ತು ತತ್ಸಮಾನ ಪರೀಕ್ಷೆಯಲ್ಲಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯದು ಇಲ್ಲಿ ನೀವು SSLC ಪಾಸಾಗಿದ್ದರೆ ಈ ಒಂದು ಹುದ್ದೆಗೆ ಆದೇಶ ಜಾರಿಕಾರ ಹುದ್ದೆಗೆ ನೀವು ಇಲ್ಲಿ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದು ಸ್ನೇಹಿತರೆ. ಒಂದು SSLC ಆಗ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಕರ್ನಾಟಕದಾದ್ಯಂತ ಎಲ್ಲ ಅಭ್ಯರ್ಥಿಗಳು ಕೂಡ ಇಲ್ಲಿ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಆಯ್ಕೆ ವಿಧಾನ ನೋಡಿ, ಅಭ್ಯರ್ಥಿಗಳ ಆಯ್ಕೆಯನ್ನು ಕರ್ನಾಟಕ ಅಧೀನ ನ್ಯಾಯಾಲಯ 2007 ಅನ್ವಯ ನೇರ ನೇಮಕಾತಿ ಮೂಲಕ ನಡೆಸಲಾಗುತ್ತೆ. ಯಾವುದೇ ರೀತಿ ಪಿಯೋನ್ ಹುದ್ದೆಗೆ ಕೂಡ ಒಂದು ಎಕ್ಸಾಮ್ ಇತ್ತು. ಇದಕ್ಕೆ ಯಾವುದೇ ರೀತಿಯಲ್ಲಿ ನಿಮಗೆ ಎಕ್ಸಾಮ್ ಕೂಡ ಇರೋದಿಲ್ಲ ಸ್ನೇಹಿತರೆ. SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕಳಿಸಿದ ಒಟ್ಟು ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 25 ಅಭ್ಯರ್ಥಿಗಳಂತೆ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಪ್ರಕಟಿಸಿ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಯನ್ನು ತಗೊಳ್ತಾರೆ ಸ್ನೇಹಿತರೆ. ನೋಡಿ, ಒಟ್ಟು 25 ಒಂದು ಹುದ್ದೆಗೆ 25 ಅಭ್ಯರ್ಥಿಗಳಂತೆ ನೋಡಿ. 11 ಹುದ್ದೆ ಇದೆ. 11 ಹುದ್ದೆಗಳಿಗೆ ಒಂದೊಂದು ಹುದ್ದೆಗೆ 25 ಜನ ಅಂದರೆ ಅಲ್ಲಿಗೆ ಎಷ್ಟು ಜನ ಆಯಿತು ನೋಡಿ. ಒಂದು ಹುದ್ದೆಗೆ 25 ಜನ ತಗೊತಾರೆ, ಸರಿನಾ. ಅದರಲ್ಲಿ ಯಾರ್ದು ಜಾಸ್ತಿ ಮಾರ್ಕ್ಸ್ ಇರುತ್ತೋ ಆ ಒಂದು ಹುದ್ದೆನ ಅವರಿಗೆ ಸಿಗತ್ತೆ ಸ್ನೇಹಿತರೆ, ಸರಿನಾ. ನೋಡಿ, ಅನುಗುಣವಾಗಿ ನೇರ ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನದ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಇಲ್ಲಿ ಮಾಡ್ತಾರೆ ಸ್ನೇಹಿತರೆ. ಸಂದರ್ಶನ 10 ಅಂಕಗಳನ್ನು ಒಳಗೊಂಡಿರುತ್ತೆ ನೋಡಿ. ಇಂಟರ್ವ್ಯೂ 10 ಮಾರ್ಕ್ಸ್ಗೆ ನಿಮಗೆ ಇಂಟರ್ವ್ಯೂ ಕೂಡ ಇರುತ್ತೆ ಸ್ನೇಹಿತರೆ. ವಯೋಮಿತಿ ನೋಡಿ, ವಯೋಮಿತಿ ಕನಿಷ್ಠ 18 ವರ್ಷ ಪೂರೈಸಬೇಕಾಗುತ್ತೆ. ಗರಿಷ್ಠ ವಯೋಮಿತಿ ನೋಡೋದಾದರೆ ಸಾಮಾನ್ಯ ವರ್ಗದಲ್ಲಿ 40 ವರ್ಷ, 2A 2B 3A 3Bನಲ್ಲಿ 43 ವರ್ಷ ಇರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 45 ವರ್ಷದಲ್ಲಿ ಮ್ಯಾಕ್ಸಿಮಮ್ ಏಜ್ನ ಇಲ್ಲಿ ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಠ ವಯಸ್ಸನ್ನು ಇಲ್ಲಿ ಮೀರಿರಬಾರ್ದು. ಅಂದರೆ 31/5/2026 ನಿಮ್ಮ ಒಂದು ಏಜ್ ಲಿಮಿಟ್ ಕೂಡ ಇಲ್ಲಿ ಮೀರಿರಬಾರ್ದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ನೋಡಿ, ವಯೋಮಿತಿ ಸಡಿಲಿಕೆ ಕೂಡ ಇಲ್ಲಿ ಸರ್ಕಾರದ ಆದೇಶದ ಮೇರೆಗೆ ವಯೋಮಿತಿ ಸಡಿಲಿಕೆ ಕೂಡ ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ ಸ್ನೇಹಿತರೆ, ಸರಿನಾ. ನೋಡಿ, ಆಸಕ್ತಿಗಳಂತರು SSLC ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು, ಯಾರಾದರೂ ಗೋರ್ಮೆಂಟ್ ಜಾಬ್ಗಾಗಿ ಹುಡುಕ್ತಕ್ಕಂಥ ಅಭ್ಯರ್ಥಿಗಳು ನೋಡಿ. ಈಗಿನ ಕಾಲದಲ್ಲಿ ಗೋರ್ಮೆಂಟ್ ಜಾಬ್
ಸಿಗಲಿ ಅಂತ ಭಾಳ ಜನ ಶತಪ್ರಯತ್ನ ಮಾಡ್ತಿರ್ತೀರ. ಅವರಿಗೊಂದು ಕೂಡ ಇದು ಒಂದು ಸುವರ್ಣ ಅವಕಾಶ ಅಂತಲೇ ಇಲ್ಲಿ ಕೇಳಬಹುದು ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ವಿಧಾನ ನೋಡಿ, ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಫೇಸ್ ಪೇಮೆಂಟ್ನ ನೋಡಿದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳು ಯಾವುದೇ ರೀತಿಯಲ್ಲಿ ಶುಲ್ಕ ಕೂಡ ಇರೋದಿಲ್ಲ ಸ್ನೇಹಿತರೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 150 ರೂಪಾಯಿ ಇಲ್ಲಿ ನಿಗದಿಪಡಿಸಿದ್ದಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇಲ್ಲಿ ನಿಗದಿಯನ್ನು ಪಡಿಸಿದ್ದಾರೆ ಸ್ನೇಹಿತರೆ. ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ ಆಗಿರ್ತಕ್ಕಂಥ ಈ ಒಂದು ವೆಬ್ಸೈಟ್ನಲ್ಲಿ ನೀವು ನೀಡಿದ ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಕೊಲಾಕ್ ಮುಖಾಂತರ ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಚಲನ್ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಅಥವಾ ಫೀಸ್ ಪೇಮೆಂಟ್ ಕೂಡ ಇಲ್ಲಿ ಮಾಡ್ಬೋದು. ಇಷ್ಟು ನೋಡಿ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕು ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಅಭ್ಯರ್ಥಿಗಳು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸುವುದು ಹಾಗೂ ಇಮೇಲ್ ಐಡಿಯನ್ನು ಹೊಂದಿದ್ದಲ್ಲಿ ನಮೂದಿಸುವುದು. ಒಂದು ವೇಳೆ SMS ಅಥವಾ ಇಮೇಲ್ ಮುಖಾಂತರ ಅಭ್ಯರ್ಥಿಗಳ ಸಂದೇಶ ತಲುಪದಿದ್ದಲ್ಲಿ ಪ್ರಾಧಿಕಾರವು ಇಲ್ಲಿ ಹೊಣೆ ಆಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾಕಂದರೆ ನೀವು ನಿಮ್ಮ ಕರೆಕ್ಟ್ ಒಂದು ಮೊಬೈಲ್ ನಂಬರ್ ಅಥವಾ ಇಮೇಲ್ ಹಾಕಿದರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಕೂಡ ಇಲ್ಲಿ ಅವ್ರ ಕಡೆಯಿಂದ ಬರುತ್ತೆ. ನೀವು ಯಾವುದೇ ರೀತಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಲ್ಲಿ ಇದು ಮೆಸೇಜ್ ಬರಲಿಲ್ಲ ಅಂದರೆ ಅವರು ಹೊಣೆ ಆಗೋದಂತ ರೀತಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆಯ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ತಿಳಿಸಿದ್ದೇನೆ ಸ್ನೇಹಿತರೆ. ದಯವಿಟ್ಟು ಯಾರಾದರೂ SSLC ಪಾಸ್ ಆದಂಥ ಅಭ್ಯರ್ಥಿಗಳು ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ಗಳು ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ. ಇದೇ ರೀತಿ ಎಲ್ಲ ಜಾಬ್ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ನೇಮ್ ಪಕ್ಕ ಸಬ್ಸ್ಕ್ರೈಬ್ ಬಟನ್ ಇದೆ. ಸಬ್ಸ್ಕ್ರೈಬ್ ಆಗಿ ನಾವು ಆಗ್ತಕ್ಕಂಥ ಎಲ್ಲ ಜಾಬ್ ಇನ್ಫಾರ್ಮೇಷನ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮಗೆ ಮೊಬೈಲ್ಗೆ ಬರುತ್ತೆ ಸ್ನೇಹಿತರೆ. ಸಿಗ್ತೀನಿ ಮುಂದಿನ ನೋಡೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಬಾಯ್.